ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜಗತ್ತು ಉಸಿರು ಬಿಗಿ ಹಿಡಿದು ಕಾಯುತ್ತಿದ್ದ ಆ ಭೀಕರ ಯುದ್ಧಕ್ಕೆ ಸದ್ಯಕ್ಕೆ ವಿರಾಮ ಬಿದ್ದಂತಿದೆ. ಇರಾನ್ನ ಇಂಧನ ಘಟಕಗಳ ಮೇಲೆ ಅಮೆರಿಕದ ದಾಳಿ ನಡೆಯಲಿದೆ ಎಂಬ ಆತಂಕದ ನಡುವೆಯೇ ಡೊನಾಲ್ಡ್ ಟ್ರಂಪ್ ದಿಢೀರಾಗಿ 5 ದಿನಗಳ ಕದನ ವಿರಾಮವನ್ನು ಘೋಷಿಸಿದ್ದಾರೆ. ಆದರೆ ಅಸಲಿ ಪ್ರಶ್ನೆ ಇರೋದು ಇಲ್ಲಿ. ಈ 5 ದಿನಗಳ ವಿರಾಮ ಕೇವಲ ಶಾಂತಿಗಾಗಿಯಾ ಅಥವಾ ಮಹಾಯುದ್ಧದ ಮೊದಲಿನ ಮೌನಾನ ಗೊತ್ತಿಲ್ಲ. ಆದರೆ ಟ್ರಂಪ್ ಈ ಬಾರಿ ಬಳಸಿದ್ದು ಶಸ್ತ್ರಾಸ್ತ್ರಗಳನ್ನಲ್ಲ, ಬದಲಾಗಿ ಬ್ಯಾಕ್ ಚಾನಲ್ನ ನೆಗೋಸಿಯೇಷನ್. ಕಳೆದ 48 ಗಂಟೆಗಳಿಂದ ಇರಾನ್ ಮತ್ತು ಅಮೆರಿಕದ ನಡುವೆ ರಹಸ್ಯ ಸಂಧಾನ ನಡೆದಿದೆ ಎಂದು ಸ್ವತಃ ಟ್ರಂಪ್ ಖಚಿತಪಡಿಸಿದ್ದಾರೆ. ಈ ಕಾರಣಕ್ಕಾಗಿಯೇ ಇರಾನ್ನ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲಿನ ದಾಳಿಯನ್ನು ಈಗ ತಡೆ ಹಿಡಿಯಲಾಗಿದೆ. ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಅದೇನೆಂದರೆ, ಟ್ರಂಪ್ ಸಂಧಾನದ ಮಾತುಗಳನ್ನಾಡುತ್ತಿದ್ದರೆ ಇತ್ತ ಇರಾನ್ ಮಾತ್ರ ಇದನ್ನು ಸಂಪೂರ್ಣವಾಗಿ ನಿರಾಕರಿಸ್ತಿದೆ. ಅಮೆರಿಕದ ಜೊತೆ ಯಾವುದೇ ಮಾತುಕತೆ ನಡೆದಿಲ್ಲ ಎಂದು ಇರಾನ್ ವಿದೇಶಾಂಗ ಇಲಾಖೆ ಹೇಳ್ತಿದೆ. ಹಾಗಿದ್ರೆ ಈಗಿನ ಟ್ರಂಪ್ ಲೆಕ್ಕಾಚಾರಗಳೇನು? ಹರ್ಮಜ್ ಜಲಸಂಧಿ ಮುಕ್ತಗೊಳಿಸಲು ನೀಡಿದ್ದ 48 ಗಂಟೆಗಳ ಡೆಡ್ಲೈನ್ ಮುಗಿಯುತ್ತಲೇ ಟ್ರಂಪ್ ಸಂಧಾನದ ಅಸ್ತ್ರ ಬಿಟ್ಟಿದ್ದು ಯಾಕೆ? ಟ್ರಂಪ್ ನಿರ್ಧಾರದಿಂದ ಭಾರತದಲ್ಲಿ ನಮ್ಮ ಗ್ಯಾಸ್ ಮತ್ತು ಚಿನ್ನದ ಗದ್ದಲ ತಹಬದಿಗೆ ಬರಬಹುದಾ? ಈ ಎಲ್ಲ ಕುತೂಹಲಕಾರಿ ಅಂಶಗಳನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ದಾಳಿಯ ಬೆದರಿಕೆ ಹಾಕಿ ಶತ್ರುವನ್ನ ಮಾತುಕತೆಯ ಮೇಜಿಗೆ ಎಳೆದು ತರುವುದು ಡೊನಾಲ್ಡ್ ಟ್ರಂಪ್ ಅವರ ಹಳೆಯ ತಂತ್ರ. ನಿಮಗೆ ನೆನಪಿರಬಹುದು, 2017ರಲ್ಲಿ ಟ್ರಂಪ್ ಮೊದಲ ಬಾರಿಗೆ ಅಧ್ಯಕ್ಷರಾಗಿದ್ದಾಗ ವಿಶ್ವಸಂಸ್ಥೆಯಲ್ಲೇ ನಿಂತು ಉತ್ತರ ಕೊರಿಯಾವನ್ನ ಸಂಪೂರ್ಣವಾಗಿ ನಾಶಪಡಿಸ್ತೇನೆ ಅಂತ ಗುಡುಗಿದ್ರು. ಅಂದು ಕಿಮ್ ಜಾಂಗ್ ಉನ್ನನ್ನ ಲಿಟಲ್ ರಾಕೆಟ್ ಮ್ಯಾನ್ ಅಂತ ಕರೆದು ಇಡೀ ಜಗತ್ತಿನಲ್ಲಿ ಅಣುಯುದ್ಧದ ಭೀತಿಯನ್ನು ಹುಟ್ಟಿಸಿದ್ರು. ಆದರೆ ಅಷ್ಟು ಭೀಕರ ಎಚ್ಚರಿಕೆ ನೀಡಿದ್ದ ಅದೇ ಟ್ರಂಪ್ ಸರಿಯಾಗಿ 1 ವರ್ಷದ ನಂತರ, ಅಂದರೆ ಜೂನ್ 2018ರಲ್ಲಿ ಸಿಂಗಾಪುರದಲ್ಲಿ ಅದೇ ಕಿಮ್ ಜಾಂಗ್ ಉನ್ ಜೊತೆ ಕೈಕುಲುಕಿ ಶಾಂತಿ ಸಂಧಾನವನ್ನು ಮಾಡಿಕೊಂಡ್ರು. ಇಂದು ಇರಾನ್ ವಿಷಯದಲ್ಲೂ ಅದೇ ಆಗ್ತಿದೆ. ಅಂದು ಉತ್ತರ ಕೊರಿಯಾಗೆ ಅಣುಬಾಂಬ್ ಬೆದರಿಕೆ ಹಾಕಿದ್ದಂತೆ ಇಂದು ಇರಾನ್ನ ಇಂಧನ ಘಟಕಗಳನ್ನು ಉಡಾಯಿಸುವುದಾಗಿ 48 ಗಂಟೆಗಳ ಗಡುವು ನೀಡಿದರು. ಇದು ಶತ್ರುವನ್ನು ಮಾನಸಿಕವಾಗಿ ಕುಗ್ಗಿಸುವ ಮೊದಲ ಹಂತ. ಹರ್ಮಜ್ ಜಲಸಂಧಿಯನ್ನು ಮುಕ್ತಗೊಳಿಸಲು ನೀಡಿದ್ದ ಡೆಡ್ಲೈನ್ ಮುಗಿಯುತ್ತಿದ್ದಂತೆಯೇ ಇಡೀ ಜಗತ್ತು ಯುದ್ಧ ಶುರುವಾಯಿತು ಎಂದೇ ಭಾವಿಸಿತ್ತು. ಆದರೆ ಆ ಗಡುವು ಮುಗಿದ ತಕ್ಷಣ ದಾಳಿ ಮಾಡುವ ಬದಲು ಕದನ ವಿರಾಮ ಘೋಷಿಸಿದ್ದು ಟ್ರಂಪ್ ಅವರ ಚಾಣಾಕ್ಷ ತಂತ್ರ. ಶತ್ರುವನ್ನ ತೀವ್ರ ಭಯಕ್ಕೆ ತಳ್ಳಿ ನಂತರ ಸಂಧಾನಕ್ಕೆ ಒಪ್ಪಿಸುವುದು ಇವರ ಶೈಲಿ. ಅಂದರೆ ಇರಾನ್ ಈಗ ಅಮೆರಿಕದ ಶಕ್ತಿಯನ್ನು ಕಂಡು ಮಾತುಕತೆಗೆ ಒಪ್ಪಿಕೊಂಡಿದೆ ಎಂಬ ಸಂದೇಶವನ್ನು ಟ್ರಂಪ್ ಇಡೀ ಜಗತ್ತಿಗೆ ನೀಡುತ್ತಿದ್ದಾರೆ. ಆದರೆ ವಿಚಿತ್ರ ಅಂದರೆ, ಟ್ರಂಪ್ ಅವರು ಸಂಧಾನ ನಡೆಯುತ್ತಿದೆ ಎಂದು ಹೇಳಿದ ಬೆನ್ನಲ್ಲೇ ಇರಾನ್ನ ವಿದೇಶಾಂಗ ಸಚಿವಾಲಯ ಅದನ್ನು ತಳ್ಳಿ ಹಾಕಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ, ನಾವು ಯಾವುದೇ ಕದನ ವಿರಾಮಕ್ಕೆ ವಿನಂತಿ ಮಾಡಿಲ್ಲ ಮತ್ತು ಅಮೆರಿಕದ ಜೊತೆ ಯಾವುದೇ ನೇರ ಮಾತುಕತೆಗಳು ನಡೀತಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇರಾನ್ನ ಪ್ರಕಾರ ಕೇವಲ 5 ದಿನಗಳ ತಾತ್ಕಾಲಿಕ ವಿರಾಮ ಅವರಿಗೆ ಬೇಕಿಲ್ಲ. ಅವರಿಗೆ ಬೇಕಿರೋದು ಖಾಯಂ ಯುದ್ಧ ವಿರಾಮ. ಅಂದರೆ ದಾಳಿಗಳು ಶಾಶ್ವತವಾಗಿ ನಿಲ್ಲಬೇಕು. ಇಲ್ಲಿವರೆಗೆ ಇರಾನ್ನ ಇಂಧನ ಘಟಕಗಳಿಗೆ ಆದ ಹಾನಿಗೆ ಅಮೆರಿಕ ಮತ್ತು ಇಸ್ರೇಲ್ ಪರಿಹಾರ ನೀಡಬೇಕು. ಇರಾನ್ ಮೇಲಿರುವ ಆರ್ಥಿಕ ನಿರ್ಬಂಧಗಳನ್ನು ಪೂರ್ಣವಾಗಿ ತೆಗೆದುಹಾಕಬೇಕು. ಇರಾನ್ ಸರ್ಕಾರ ಟ್ರಂಪ್ ಅವರ ಈ 5 ದಿನಗಳ ಕದನ ವಿರಾಮದ ಘೋಷಣೆಯನ್ನು ಸೈಕಾಲಜಿಕಲ್ ವಾರ್ ಅಂತ ಕರೆದಿದೆ. ಅಂದರೆ ಇರಾನ್ ಸೋಲೊಪ್ಪಿಕೊಂಡಿದೆ ಎಂದು ಜಗತ್ತಿಗೆ ತೋರಿಸಲು ಟ್ರಂಪ್ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಎಂಬುದು ಇರಾನ್ನ ವಾದ. ಈ ವೈರುಧ್ಯ ಬದಿಗಿಟ್ಟು ನೋಡೋದಾದರೆ, ಒಂದು ವೇಳೆ ಅಮೆರಿಕ ಇರಾನ್ನ ತೈಲ ಮತ್ತು ಗ್ಯಾಸ್ ಘಟಕಗಳ ಮೇಲೆ ದಾಳಿ ಮಾಡಿದರೆ ಅದು ಕೇವಲ ಇರಾನ್ಗೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ಕಂಟಕವಾಗ್ತಿತ್ತು. ಇರಾನ್ ವಿಶ್ವದ ಅತಿದೊಡ್ಡ ನೈಸರ್ಗಿಕ ಅನಿಲ ಸಂಗ್ರಹ ಹೊಂದಿರುವ ರಾಷ್ಟ್ರಗಳಲ್ಲಿ ಪ್ರಮುಖವಾದದ್ದು. ದಾಳಿಯೇನಾದರೂ ನಡೆದಿದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $150 ದಾಟುವ ಭೀತಿ ಇತ್ತು. ಇಲ್ಲಿ ಗಮನಿಸಬೇಕಾದ ಅಸಲಿ ವಿಚಾರ ಅಂದರೆ, ಟ್ರಂಪ್ ಒಬ್ಬ ಚಾಣಾಕ್ಷ ಉದ್ಯಮಿ. ಯುದ್ಧದಿಂದ ತೈಲ ಬೆಲೆ ಏರಿಕೆಯಾಗಿ ಅಮೆರಿಕದ ಆರ್ಥಿಕತೆಯ ಮೇಲೆ ಮತ್ತು ಅಲ್ಲಿನ ಜನರ ಜೇಬಿನ ಮೇಲೆ ಹೊಡೆತ ಬಿದ್ದರೆ ಅದು ತಮ್ಮ ರಾಜಕೀಯ ಭವಿಷ್ಯಕ್ಕೆ ಮುಳುವಾಗುತ್ತೆ ಅಂತ ಅವರಿಗೆ ಗೊತ್ತು. ಇದೇ ಕಾರಣಕ್ಕೆ ಅವರು ಈ ಎನರ್ಜಿ ವಾರನ್ನು ಸದ್ಯಕ್ಕೆ ಮುಂದೂಡಿ ಮಾತುಕತೆಯ ದಾಳ ಉರುಳಿಸುತ್ತಿದ್ದಾರೆ ಎನ್ನಲಾಗ್ತಿದೆ.
ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಜಗತ್ತಿನ ಒಟ್ಟು ಕಚ್ಚಾ ತೈಲದ 20%ಕ್ಕೂ ಹೆಚ್ಚು ಭಾಗ ಮತ್ತು 25% LPG ಇದೇ ಹಾರ್ಮಜ್ ಜಲಸಂಧಿಯ ಮೂಲಕವೇ ಸಾಗಬೇಕು. ಅದರಲ್ಲೂ ಭಾರತ ತನ್ನ ಒಟ್ಟು ಕಚ್ಚಾ ತೈಲದ ಸುಮಾರು 60% ಮತ್ತು ಗ್ಯಾಸನ 50% ಭಾಗವನ್ನು ಪಶ್ಚಿಮ ಏಷ್ಯಾದ ದೇಶಗಳಿಂದಲೇ ಆಮದು ಮಾಡಿಕೊಳ್ಳುತ್ತೆ. ಒಂದು ವೇಳೆ ಈ ಮಾರ್ಗ ಬಂದಾಗಿದ್ರೆ ಪೂರೈಕೆ ಇಲ್ಲದೆ ಭಾರತದಲ್ಲಿ ತೀವ್ರ ಕೊರತೆ ಉಂಟಾಗ್ತಿತ್ತು. ಯುದ್ಧದ ಭೀತಿಯಿಂದಾಗಿ ಕಳೆದ ವಾರ ಕೇವಲ ಒಂದು ಹಡಗಿನ ವಿಮೆ ಅಂದರೆ ವಾರ್ ರಿಸ್ಕ್ ಇನ್ಶೂರೆನ್ಸ್ 300ರಿಂದ 500ರಷ್ಟು ಏರಿಕೆಯಾಗಿತ್ತು. ಅಂದರೆ ಮೊದಲು 10 ಲಕ್ಷ ರೂಪಾಯಿ ಇದ್ದ ವಿಮೆ ಈಗ 40ರಿಂದ 50 ಲಕ್ಷಕ್ಕೆ ಏರಿತ್ತು. ಇದರ ಜೊತೆಗೆ ಹಡಗುಗಳ ಬಾಡಿಗೆ ಕೂಡ ದಿನಕ್ಕೆ ಸಾವಿರಾರು ಡಾಲರ್ಗಳಷ್ಟು ಹೆಚ್ಚಾಗಿತ್ತು. ಈ ಹೆಚ್ಚುವರಿ ವೆಚ್ಚದ ಹೊರೆ ಅಂತಿಮವಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಮತ್ತು ಗ್ಯಾಸ್ ಏಜೆನ್ಸಿಗಳಲ್ಲಿ ನಿಮ್ಮ ಮೇಲೆಯೇ ಬೀಳ್ತಿತ್ತು. ಆದರೆ ಈಗ ಟ್ರಂಪ್ ಘೋಷಿಸಿರುವ ಈ 5 ದಿನಗಳ ಕದನ ವಿರಾಮದಿಂದ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಮತ್ತೆ ಸ್ಥಿರತೆಗೆ ಮರಳುತ್ತಿದೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಸಂಧಾನ ಯಶಸ್ವಿಯಾಗಿ ಇರಾನ್ ಜಲಸಂಧಿಯನ್ನ ಪೂರ್ಣವಾಗಿ ಮುಕ್ತಗೊಳಿಸಿದ್ರೆ ಈ ಹೆಚ್ಚುವರಿ ವಿಮೆ ಮತ್ತು ಬಾಡಿಗೆ ವೆಚ್ಚಗಳು ಶೂನ್ಯಕ್ಕೆ ಇಳಿಯುತ್ತವೆ. ಆಗ ಪೆಟ್ರೋಲ್ ಬೆಲೆ ಮತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಾಗುವುದನ್ನು ಕೂಡ ತಡೆಯಬಹುದು. ಅಷ್ಟೇ ಅಲ್ಲದೆ ಈಗಿರುವ ಪೂರೈಕೆಯ ಕೊರತೆಯೂ ನೀಗಲಿದೆ. ಟ್ರಂಪ್ ಅಣ್ಣನ ಮಾತು ನಿಜವಾಗಿ ನಡೆದರೆ ಖಂಡಿತ ಇಷ್ಟು ಮಾತ್ರ ಬದಲಾವಣೆಯನ್ನ ನಾವೆಲ್ಲರೂ ಕಾಣಬಹುದು. ಇನ್ನು ಮತ್ತೊಂದು ವಿಚಾರ ಅಂದರೆ, ಅಮೆರಿಕ ಇಂದು ವಿಶ್ವದ ಅತಿದೊಡ್ಡ ತೈಲ ಉತ್ಪಾದಕ ದೇಶ. ಅಂದರೆ ದಿನಕ್ಕೆ 13 ಮಿಲಿಯನ್ ಬ್ಯಾರಲ್ಸ್ ತೈಲವನ್ನು ಅಮೆರಿಕ ಉತ್ಪಾದಿಸುತ್ತೆ. ಇನ್ನು ಟ್ರಂಪ್ ಬಯಸುತ್ತಿರೋದು ಅಮೆರಿಕ ಫಸ್ಟ್ ನೀತಿ. ಹೀಗಿರುವಾಗ ಯುದ್ಧದಿಂದ ಜಾಗತಿಕ ತೈಲ ಬೆಲೆ ಏರಿಕೆಯಾದರೆ ಅಮೆರಿಕದ ಒಳಗೂ ಗ್ಯಾಸೋಲಿನ್ ಬೆಲೆ ಏರಿಕೆಯಾಗಿ ಟ್ರಂಪ್ ಅವರ ಜನಪ್ರಿಯತೆಗೆ ಪೆಟ್ಟು ಬೀಳಬಹುದು. ಹಾಗಾಗಿಯೇ ಟ್ರಂಪ್ ಇರಾನನ್ನು ಸಂಪೂರ್ಣವಾಗಿ ನಾಶಪಡಿಸುವ ಬದಲು ತನ್ನ ಶಕ್ತಿಯ ಪ್ರದರ್ಶನ ಮಾಡಿ ಅವರನ್ನು ಶರಣಾಗುವಂತೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ಕಳೆದ 1 ವರ್ಷದಿಂದ ಹಮಾಸ್ ಮತ್ತು ಹಿಜ್ಬುಲ್ಲಾ ಜೊತೆಗಿನ ಯುದ್ಧದಲ್ಲಿ ಸಾವಿರಾರು ಕೋಟಿ ಡಾಲರ್ ಕಳೆದುಕೊಂಡಿದೆ. ಜೊತೆಗೆ ಇಸ್ರೇಲ್ನ ಐರನ್ ಡ್ರೋಮ್ ಒಂದು ಕ್ಷಿಪಣಿ ಹೊಡೆಯಲು ಸುಮಾರು 40ರಿಂದ 50 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದೆ. ಇಸ್ರೇಲ್ ಈಗ ಬಯಸುತ್ತಿರೋದು ಇರಾನ್ನ ಪರಮಾಣು ಕೇಂದ್ರಗಳ ಸಂಪೂರ್ಣ ನಾಶ. ಆದರೆ ಟ್ರಂಪ್ ಅವರ ಈ 5 ದಿನಗಳ ವಿರಾಮ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರಿಗೆ ತೀವ್ರ ಅಸಮಾಧಾನ ತಂದಿರಬಹುದು. ಯಾಕಂದರೆ ವಿಳಂಬವಾದಷ್ಟು ಇರಾನ್ ಮರು ಸಂಘಟಿತವಾಗಲು ಸಮಯ ಸಿಗುತ್ತೆ. ಅತ್ತ ಇರಾನ್ ಇಂದು ವಿಶ್ವದ 4ನೇ ಅತಿ ದೊಡ್ಡ ತೈಲ ಸಂಗ್ರಹ ಹೊಂದಿದ್ರೂ ಅಮೆರಿಕದ ನಿರ್ಬಂಧಗಳಿಂದಾಗಿ ಅದರ ಆರ್ಥಿಕತೆ ಹೈರಾಣಾಗಿದೆ. ಇರಾನ್ನ ಕರೆನ್ಸಿ ರಿಯಾಲ್ ಮೌಲ್ಯ ಪಾತಾಳಕ್ಕೆ ಕುಸಿದಿದೆ. ಇರಾನ್ ಈಗ ಬಯಸುತ್ತಿರೋದು ತನ್ನ ಅಸ್ತಿತ್ವದ ರಕ್ಷಣೆ. ಒಂದು ವೇಳೆ 5 ದಿನಗಳಲ್ಲಿ ಸಂಧಾನ ಆಗದಿದ್ದರೆ ಅಮೆರಿಕದ B-52 ಬಾಂಬರ್ಗಳು ಇರಾನ್ನ ತೈಲ ಬಾವಿಗಳನ್ನು ಗುರಿಯಾಗಿಸಲಿವೆ. ಇದು ಇರಾನನ್ನು 50 ವರ್ಷ ಹಿಂದಕ್ಕೆ ತಳ್ಳಬಹುದು. ಸ್ನೇಹಿತರೆ, ಇತಿಹಾಸವನ್ನು ಒಮ್ಮೆ ತಿರುಗಿ ನೋಡಿದರೆ ನಮಗೆ ಭಯಾನಕ ಸತ್ಯವೊಂದು ಅರ್ಥವಾಗುತ್ತೆ. 1991ರ ಗಲ್ಫ್ ವಾರ್ ಸಮಯದಲ್ಲೂ ಕೂಡ ಇದೇ ರೀತಿ ಮಾತುಕತೆ ಮತ್ತು ಸಂಧಾನದ ನಾಟಕ ನಡೆದಿತ್ತು. ಅಂದು ಅಮೆರಿಕದ ಎಚ್ಚರಿಕೆಯನ್ನ ಇರಾಕ್ ನಿರ್ಲಕ್ಷಿಸಿತ್ತು. ಫಲಿತಾಂಶ ಏನಾಯಿತು ಅಂದರೆ, ಸಂಧಾನ ವಿಫಲವಾದ ಕೇವಲ 42 ದಿನಗಳಲ್ಲಿ ಇರಾಕ್ನ ಇಡೀ ಸೇನಾ ಶಕ್ತಿಯನ್ನು ಅಮೆರಿಕ ಧೂಳಿಪಟ ಮಾಡಿತು. ಅಂದು ಇರಾಕ್ ಅನುಭವಿಸಿದ ಆ ಭೀಕರ ಸೋಲು ಇಂದಿಗೂ ಇತಿಹಾಸದ ಕಪ್ಪು ಚುಕ್ಕೆ. ಈಗ ಮತ್ತೆ ಅದೇ ಇತಿಹಾಸ ಮರುಕಳಿಸುತ್ತಾ ಟ್ರಂಪ್ ಅವರ ಈ 5 ದಿನಗಳ ವಿರಾಮ ಕೇವಲ ಶಾಂತಿಗಾಗಿಯೇ ಅಥವಾ ಇರಾಕ್ನಂತೆ ಇರಾನನ್ನು ಕೂಡ ಸರ್ವನಾಶ ಮಾಡಲು ನಡೆಸುತ್ತಿರುವ ಪೂರ್ವ ಸಿದ್ಧತೆಯ ಗೊತ್ತಿಲ್ಲ. ಅಂತಿಮವಾಗಿ ಹೇಳಬೇಕಂದ್ರೆ 120 ಗಂಟೆಗಳ ನಂತರ ಏನಾದರೂ ಅನಾಹುತ ನಡೆಯುತ್ತಾ ಅಥವಾ ಶಾಂತಿ ಸ್ಥಾಪನೆಯಾಗುತ್ತಾ ಅನ್ನೋದೇ ಸದ್ಯದ $1 ಮಿಲಿಯನ್ ಪ್ರಶ್ನೆ. ಇದಿಷ್ಟು ಕದನ ವಿರಾಮದ ಗೊಂದಲ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.